ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮತ್ತು ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಗ್ಲೋಬಲ್ ನಿವಾಸಿ ಕನ್ನಡತಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇವತ್ತೆಲ್ಲ ನಿಮ್ಮನ್ನು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ. ಅಮೇರಿಕಾದಲ್ಲಿ ದೇವಸ್ಥಾನಗಳೆಲ್ಲ ಹೇಗಿರುತ್ತೆ ಅಂತ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ. ನಾವು ಇವತ್ತು ಹೋಗ್ತಾ ಇರೋ ಟೆಂಪಲ್ ಹೆಸರು ಬಂದ್ಬಿಟ್ಟು ಎಸ್ ಬ್ಯಾಟ್ ಅಂತ, ಅಂದರೆ ಶ್ರೀ ಭಕ್ತ ಆಂಜನೇಯ ಟೆಂಪಲ್ ಅಂತ ಹೇಳಿಬಿಟ್ಟು. ಮನೆಯಿಂದ ಒಂದು ಹಾಫ್ ಆನ್ ಅವರ್ ಹಂಗಾಗುತ್ತೆ. ಸ್ವಲ್ಪ ನಾವು ಈವ್ನಿಂಗ್ ಟೈಮಲ್ಲೇ ಹೋಗಿದ್ವಿ. ಡ್ರೈವ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಆಗ್ತಾನೆ ಸನ್ಸೆಟ್ ಆಗ್ತಾಯಿತ್ತು. ಹಾಗೆಯೇ ಸ್ವಲ್ಪ ಈವ್ನಿಂಗ್ ಟೈಮಲ್ಲೇ ನಾವು ದೇವಸ್ಥಾನಗಳೆಲ್ಲ ಹೋದರೆ ಒಂದು ಮನಸ್ಸಿನ ಸಮಾಧಾನ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನಮಗೆ ಇಂಡ್ಯಾದಲ್ಲಾದರೆ ಎಷ್ಟೊಂದು ಟೆಂಪಲ್ಸ್ ಇರುತ್ತಲ್ವ. ನಾವು ಯಾವುದೇ ಊರಲ್ಲಿದ್ದರೂ ಕೂಡ ತುಂಬಾ ಇರುತ್ತೆ ಟೆಂಪಲ್ಸ್ ಎಲ್ಲ. ಬಟ್ ಇಲ್ಲಿ ಅಮೇರಿಕಾದಲ್ಲಿ ನಮಗಾದರೆ ತುಂಬಾ ಲಿಮಿಟೆಡ್ ಇರುತ್ತೆ. ಹಾಗೆಯೇ ಮನೆಗಳಿಂದ ತುಂಬ ದೂರ ಇರುತ್ತೆ. ಅಂದರೆ ಅವ್ರಿಗೆ ದೇವಸ್ಥಾನಗಳನ್ನ ಎಲ್ಲಿ ಬಿಲ್ಡ್ ಮಾಡಬೇಕಂತ ಇರುತ್ತಲ್ಲ, ಅವ್ರಿಗೆ ಎಲ್ಲಿ ಸ್ಪೇಸ್ ಸಿಕ್ಕಿರುತ್ತೋ ಅಲ್ಲೇ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಮನೆಗಳಿಂದನೇ ದೂರನೇ ಇರುತ್ತೆ. ಬಟ್ ನಮಗೆ ಆಪ್ಷನ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಏನಾದರೂ ಸ್ವಲ್ಪ ಹಬ್ಬ ಮಾಡೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬರ್ತೀವಿ ಅಷ್ಟೇ ನಾವು ಟೆಂಪಲ್ಗೆ. ರೆಗ್ಯುಲರಾಗಿ ಬರೋದು ತುಂಬ ಕಷ್ಟ ಆಗುತ್ತೆ ದೂರ ಇರೋದ್ರಿಂದ. ದೇವಸ್ಥಾನ ಎಂಟ್ರ್ ಆಗ್ತಿದ್ದಾಗೇ ನೋಡ್ಬೋದು, ಎರಡೂ ಕಡೆಯೂ ಶೂ ರ್ಯಾಕ್ಸ್ ಇದೆ. ಹಾಗೆಯೇ ನಾವೇನಾದರೂ ಜಾಕೆಟ್ಸ್ ಹಾಕ್ಕೊಂಡು ಹೋಗಿದ್ರೆ ಜಾಕೆಟ್ಸ್ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಅದಕ್ಕೆ ಕೂಡ ಸ್ಪೇಸ್ ಇದೆ. ಇಲ್ಲಿ ಯೂಶ್ವಲಾಗಿ ಎಲ್ಲ ಟೆಂಪಲಲ್ಲೂ ಹಾಗೆಯೇ ಇರುತ್ತೆ. ನಮ್ಮ ಇಂಡ್ಯಾದಲ್ಲಾದರೆ ನಾವೆಲ್ಲ ಸ್ವಲ್ಪ ನಮ್ಮ ಫುಟ್ವೇರ್ನೆಲ್ಲ ಹೊರಗಡೆ ಬಿಡ್ತಾ ಇರ್ತೀವಲ್ಲ. ಇಲ್ಲಿ ಸ್ವಲ್ಪ ವೆದರ್ ಕಂಡೀಷನ್ನು ಸ್ವಲ್ಪ ಚಳಿ ಇರುತ್ತೆ ಯೂಶ್ವಲಾಗಿ. ಸೊ ಹಾಗಾಗಿ ಎಲ್ಲದನ್ನು ಸ್ವಲ್ಪ ಒಳಗಡೆನೇ ಮೇಂಟೈನ್ ಮಾಡಿರ್ತಾರೆ. ಹಾಗೆಯೇ ಇಲ್ಲಿ ಯೂಶ್ವಲಾಗಿ ದೇವಸ್ಥಾನದಲ್ಲಿ ಹೇಗೆ ಅಂತಂದರೆ ಎಲ್ಲ ಥರದ ಸರ್ವಿಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳಿಗೆ ಏನಾದರೂ ಡ್ಯಾನ್ಸ್ ಕಲಿಸ್ಬೇಕು ಅಂದರೆ ಅಥವಾ ಮ್ಯೂಸಿಕ್ ಆಗಿರ್ಬೋದು, ಹಾಗೆಯೇ ಕೆಲವೊಂದು ಶ್ಲೋಕಗಳನ್ನೆಲ್ಲ ಹೇಳ್ಕೊಡೋದು, ಆ ಥರದ್ದೆಲ್ಲ ಒಂದಿಷ್ಟು ಸರ್ವಿಸಸ್ ಎಲ್ಲ ಇಲ್ಲಿ ಟೆಂಪಲಲ್ಲಿ ನಡೆಯುತ್ತೆ. ಅವ್ರದ್ದು ವೆಬ್ಸೈಟನ್ನು ಇರುತ್ತೆ. ಸೊ ಎಲ್ಲದನ್ನು ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ. ಯಾರಾದರೂ ಏನಾದ್ರು ಕ್ಲಾಸ್ ತೊಗೋಬೇಕು ಅಂತಂದರೆ ಅವ್ರದ್ದೆಲ್ಲದನ್ನು ಡೀಟೇಲ್ಸ್ ಎಲ್ಲದೂ ಇರುತ್ತೆ. ಇಲ್ಲಿ ಯೋಗ ಕ್ಲಾಸಸ್ ಕೂಡ ಮಾಡ್ತಾರೆ. ಹಾಗೆಯೇ ವೀಕೆಂಡ್ಸಲ್ಲಿ ಯೂಶ್ವಲಾಗಿ ಲ್ಯಾಂಗ್ವೇಜ್ ಹೇಳ್ಕೊಡೋದಾಗಿರ್ಬೋದು, ಹಾಗೆಯೇ ಡ್ಯಾನ್ಸ್ ಕ್ಲಾಸ್ ಮತ್ತು ಮ್ಯೂಸಿಕ್ ಕ್ಲಾಸ್ ಎಲ್ಲ ವೀಕೆಂಡ್ಸಲ್ಲಿ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮಗು ಸಂಗೀತ ಕಲಿಬೇಕು ಅಥವಾ ಏನಾದರೂ ಡ್ಯಾನ್ಸ್ ಕಲಿಬೇಕು ಅಂತಂದರೆ ನಾವು ವೆಬ್ಸೈಟಿಗೆ ಹೋದರೆ ಅದರದ್ದು ರಿಲೇಟೆಡ್ ಆಗಿರೋ ಡೀಟೇಲ್ಸ್ ಎಲ್ಲ ಅದನ್ನು ಸಿಕ್ಬಿಡುತ್ತೆ. ಬಿ ಇಟ್ ಟೀಚರ್ಸ್ ಹೆಸರಾಗಿರ್ಬೋದು, ಅಥವಾ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, ಯಾವ ಕ್ಲಾಸನ್ನ ಯಾವ ಏಜ್ಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ಲ ಡೀಟೇಲ್ಸನ್ನು ಆನ್ಲೈನಲ್ಲೇ ಸಿಕ್ಬಿಡುತ್ತೆ. ಸೊ ನೋಡ್ಬೋದು, ಇಲ್ಲಿ ಕೆಲವೊಂದು ಬುಕ್ಸ್ನೆಲ್ಲ ಸೇಲ್ಗಿಟ್ಟಿದ್ದಾರೆ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು ಅಂತ ಹೇಳಿ. ಹಾಗೆಯೇ ಟೆಂಪಲಿಗೆ ಬರೋದ್ರಿಂದ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಇಂಡಿಯನ್ಸ್ ಬಂದೇ ಬರ್ತಾರೆ. ಸೊ ಯಾರಾದರೂ ಫ್ರೆಂಡ್ಸ್ ಸಿಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು, ಹಾಗಿರುತ್ತೆ. ಗೊತ್ತಿರೋರು ಇರ್ಬೋದು ಅಥವಾ ಗೊತ್ತಿಲ್ಲದೆ ಇದ್ದರೂ ಕೂಡ ನಮಗೆ ಏನಾದರೂ ವೈಬ್ ಮ್ಯಾಚ್ ಆಗೋರಂತ ಇದ್ದರೆ ಫ್ರೆಂಡ್ಸ್ ಕೂಡ ಆಗ್ತಾ ಇರ್ತೀವಲ್ವ. ಸೊ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದ್ರ ಜೊತೆಗೇ ಯೂಶ್ವಲಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು, ಅಥವಾ ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಟೈಮಿಗೆ ಬಂದರೆ ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಯೂಶ್ವಲಾಗಿ ಅಮೇರಿಕಾದಲ್ಲಿ ಹೇಗೆ ಅಂತಂದರೆ, ಇವಾಗ ಗ್ರಾಸರಿ ಸ್ಟೋರ್ಸ್ ಆಗಿರ್ಬೋದು ಅಥವಾ ಟೆಂಪಲಲ್ಲಿ ಒಂದು ನೋಟಿಸ್ ಬೋರ್ಡ್ ಥರ ಒಂದು ಸ್ಪೇಸ್ ಇರುತ್ತೆ. ಅಲ್ಲಿ ಆ್ಯಡ್ಗಳನ್ನೆಲ್ಲ ಪೋಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವಾಗ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ, ಇಲ್ಲ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ, ಇಲ್ಲ ಯಾರಾದರೂ ತಮ್ಮದು ಓನ್ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ
ಅದನ್ನೆಲ್ಲದನ್ನು ಸ್ವಲ್ಪ ಡೀಟೇಲ್ಸ್ ಎಲ್ಲದನ್ನು ಅಲ್ಲಿ ಮೆನ್ಷನ್ ಮಾಡೋದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿಬಿಟ್ಟು, ಸೊ ಆ ಥರ ಒಂದು ಅವಕಾಶ ಮಾಡಿಕೊಡ್ತಾರೆ. ಅವರು ಟೆಂಪಲ್ ಅವರು ಚಾರ್ಜ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಯಾರಿಗಾದ್ರೂ ಏನಾದರೂ ಆ್ಯಡ್ ಪೋಸ್ಟ್ ಮಾಡಬೇಕು ಅಂತಂದರೆ. ಬಟ್ ಗ್ರಾಸರಿ ಸ್ಟೋರಲ್ಲಿ ಏನಾದರೂ ಮಾಡೋದಿದ್ರೆ ಅವರು ಇನ್ನೂ ಚಾರ್ಜ್ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ಇಲ್ಲಿ ನಾವು ನೋಡ್ತಾ ಇರೋದು ಡೈನಿಂಗ್ ಏರಿಯಾ. ಸೊ ಇಲ್ಲಿ ನಾವು ಒಳಗಡೆ ಹೋಗಿ ಏನಾದರೂ ಊಟದ ಟೈಮ್ಗೆ ಹೋಗಿದರೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿ ನೋಡ್ಬೋದು, ಸ್ವಲ್ಪ ಇದೆಲ್ಲ ಭಕ್ತಾದಿಗಳು ಮನೆಯಿಂದ ಮಾಡ್ಕೊಂಬಂದಿರೋದು. ಸ್ವಲ್ಪ ಸ್ನ್ಯಾಕ್ ಐಟಮ್ ಥರ ಇದೆ ಅದು. ಸೊ ಅದು ಫ್ರೀ ಇರುತ್ತೆ. ಯೂಶ್ವಲಾಗಿ ಯಾರಾದರೂ ಭಕ್ತಾದಿಗಳು ಮಾಡಿಕೊಟ್ಟಿದ್ರೆ ಅದನ್ನು ನಾವೇ ಸರ್ವ್ ಮಾಡಿಕೊಂಡು ಹೋಗಿ ತಿನ್ಬೋದು. ಬಟ್ ಇಲ್ಲಿ ಇಟ್ಟಿರೋವಂಥ ಸ್ವೀಟ್ಸ್ ಎಲ್ಲ ಇದೆಲ್ಲ ಮೈಸೂರು ಪಾಕ್ ಆಗಿರ್ಬೋದು, ಮತ್ತು ಲಡ್ಡು ಆಗಿರ್ಬೋದು, ಇದೆಲ್ಲ ಟೆಂಪಲನ್ನೇ ಮಾಡಿರ್ತಾರೆ ಅವರು. ಬಟ್ ಇದನ್ನೆಲ್ಲ ಅವರು ಸೇಲ್ ಮಾಡ್ತಾರೆ. ಈಗ 3 ಲಾಡು ಅಂದರೆ ಒಂದು $6-7 ಹಾಗಿರುತ್ತೆ. ನಾನು ಯೂಶ್ವಲಾಗಿ ಟೆಂಪಲ್ಗೆ ಹೋದಾಗ ಅಫ್ಕೋರ್ಸ್ ಸ್ವೀಟ್ಸ್ ತೊಗೊಂಡು ಬರ್ತೀನಿ. ಇದ್ರ ಜೊತೆಗೆ ಖಾರ ಐಟಮ್ಸ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಮಾಡೋವಂಥ ಎಲ್ಲ ಸ್ನ್ಯಾಕ್ಸ್ ಐಟಮ್ಸು. ಇಲ್ಲಿ ನೋಡ್ಬೋದು ನೋಡಿ, ಗೋಡೆ ಮೇಲೆಲ್ಲ ಕೆಲವೊಂದು ಆ್ಯಡ್ ಪೋಸ್ಟ್ ಮಾಡಿದ್ದಾರೆ. ಇದು ಏನು ಅಂತಂದರೆ ದೊಡ್ಡ ದೊಡ್ಡ ಕಾನ್ಸರ್ಟ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಇಂಡಿಯಾದಿಂದ ಏನಾದರೂ ಆರ್ಟಿಸ್ಟ್ನೆಲ್ಲಾದ್ರೂ ಇನ್ವೈಟ್ ಮಾಡಿರ್ತಾರೆ, ಅವರೆಲ್ಲ ಬರ್ತಾ ಇರ್ತಾರೆ ಅಲ್ವಾ. ಸೊ ಅಂಥದ್ದಕ್ಕೆಲ್ಲ ಅವ್ರಿಗೂ ಸ್ವಲ್ಪ ಜಾಸ್ತಿ ಜನ ಹೋದಷ್ಟು ಚೆನ್ನಾಗಿ ಅಂತಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ವ. ಸೊ ಟೆಂಪಲ್ ಅಂದರೆ ತುಂಬ ಜನ ಇಂಡಿಯನ್ಸೇ ಬರ್ತಾ ಇರ್ತಾರೆ. ಸೊ ಅವ್ರಿಗೂ ಇದು ರೀಚ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಆ್ಯಡ್ ಪೋಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆಯೇ ನೋಡ್ಬೋದು, ಡೈನಿಂಗ್ ಕಮ್ ಕಿಚನ್ ಏರಿಯಾ ಅದು ಆ್ಯಕ್ಚುಲಿ. ಸೊ ಅದ್ರ ಪಕ್ಕನೇ ಬಂದುಬಿಟ್ಟು ರೆಸ್ಟ್ ರೂಮ್ಸ್ ಎಲ್ಲದೂ ಇದೆ. ಇವತ್ತು ನಾನು ಲಡ್ಡು ಮತ್ತು ಮೈಸೂರು ಪಾಕ್ ಬೈ ಮಾಡಿದ್ದೆ. ಸೊ ಅದನ್ನು ಪೇ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಬೇಬಿನ ಕರ್ಕೊಂಬಂದಿದ್ವಿ, ಅವಳಿಗೆ ಮೋರ್ ದ್ಯಾನ್ 1.5 ಅವರ್ಸ್ ಆದಮೇಲೆ ಹೊರಗಡೆ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ದರೆ ಅಳ್ತಾರೆ ಅಲ್ವಾ ಮಕ್ಕಳೆಲ್ಲ. ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನೇನು ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಡ್ರೆಸ್ ಕೋಡ್ನ ಮೆನ್ಷನ್ ಮಾಡಿದ್ದಾರೆ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾವ ಥರ ಬಟ್ಟೆ ಹಾಕ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಬರುವಾಗ ಅಂತ ಹೇಳಿಬಿಟ್ಟು. ಇದಾಗಿತ್ತು ಇವತ್ತಿನ ಒಂದು ದೇವಸ್ಥಾನದ ಬ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಬ್ಲಾಗ್ಸನ್ನ ನೋಡ್ತಾ ಇದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ಬ್ಲಾಗ್ಸ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನ್ನ ಕಂಟೆಂಟ್ ಇಂಟ್ರೆಸ್ಟಿಂಗ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.